ब्रदर आपका नाम क्या है भाई? सीरिया। सीरिया, ओके। मैगी इधर, मैगी बिस्किट. ಮಿನಿ ಅಮರನಾಥ್ ಅಥವಾ ಕನ್ನಡ ಏನಂತಾರ ಇದು ನೋಡಿ ನಂದಿ ವಿಗ್ರಹ ಫುಲ್ ಫ್ರೀಸ್ ಆಗಿಬಿಟ್ಟಿದೆ. ಇಲ್ಲಿ ಬರಬೇಕು ಅಂದರೆ 2 ಕಿಲೋಮೀಟರ್ ಟ್ರೆಕ್ ಮಾಡಿ ಬರಬೇಕು. ನಾವು ATV ರೈಡಲ್ಲಿ ಬಂದಿದ್ದೀವಿ. ಅಲ್ಲಿಂದ ನೀರು ಬೀಳ್ತವೆ. ಬಿಸಿ ಕಾಯಿಸ್ಕೊತಿದ್ದಾರೆ, ತುಂಬ ಚಳಿ ಅಂತ. -7 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರಿಗೆ ತುಂಬ ಚಳಿ. ಫುಲ್ ಫ್ರೀಸ್ ಆಗಿಬಿಟ್ಟಿದೆ. ಇದೆಲ್ಲ ನೋಡಿ ಫ್ರೀಸ್ ಆಗಿದೆ. ಆ್ಯಕ್ಚುಲಿ ಇದು ವಾಟರ್ ಫಾಲ್ಸು ಎಲ್ಲ ಫ್ರೀಸ್ ಆಗಿಬಿಟ್ಟು. ಫ್ರೆಂಡ್ಸ್, ಇವಾಗ ನಾವು ATV ಬೈಕ್ ರೈಡ್ನ ಬುಕ್ ಮಾಡ್ತಾ ಇದ್ದೀವಿ. ಇಬ್ಬರಿಗೆ ಸೇರಿ 1500 ಅಂತೆ. ಸೇರಿ 1500 ಅಂತೆ. ಯುವರ್ ರೇಟ್ 1500 ಪರ್ ಬೈಕು. ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವಾಗ ರೈಡು ಇಬ್ಬರಿಗೆ. ಬ್ರದರ್ आपका नाम क्या है भाई? सीरिया। सीरिया, ओके भाई. बैठो बैठो. यहाँ से चढ़वा कितना किलोमीटर भाई? इधर से कितना किलोमीटर? 2.5 किलोमीटर. ವ್ಯೂ ಹಿಂಗಿದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಬ್ರದರ್ ಶರಿಯಾ ಬ್ರದರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ರೋ ರೈಡರ್, ಲೆಟ್ಸ್ ಗೋ. ಇಲ್ಲಿ ಕುದುರೆಗಳು ಸಹ ಇದೆ. ಕುದುರೆಗಳ ಮೇಲೆ ಬಂದರೆ 1000 ರೂಪೀಸ್ ಪರ್ ಪರ್ಸನ್. ಲೆಟ್ಸ್ ಗೋ. ಇಲ್ಲಿ ನಮಗೆ ATV ಎಲ್ಲ ಸ್ಟಾಪ್ ಇಲ್ಲಿ ಮುಟ್ಟಿದ್ದಾರೆ. ಇಲ್ಲಿಂದ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಒಳ್ಳೆ ಸಖತ್ತಾಗಿತ್ತು ರೈಡ್ ಮಾತ್ರ. ಫುಲ್ ಆಫ್ ರೋಡಿಂಗು. ಇಲ್ಲ ಟೀ ಸ್ಟಾಲು, ಮೊಮ್ಮಸ್ಸು ಮತ್ತು ಮ್ಯಾಗಿ ಸ್ಟಾಲ್ ಹಾಕಿದ್ದಾರೆ. ಫುಲ್ಲು ಮ್ಯಾಗಿ ಇದರ್, ಮ್ಯಾಗಿ ಬಿಸ್ಕಿಟ್. ಇಲ್ಲಿ ಇವಾಗ ಇದೆ ನೋಡಿ, ಕಟ್ಟಿಗೆ ಬ್ರಿಡ್ಜ್ ಮಾಡಿದ್ದಾರೆ. ಬ್ರಿಡ್ಜ್ ದಾಟ್ಕೊಂಡು ಹೋಗ್ಬೇಕು ಇವಾಗ. ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದಾರೆ ಇವಾಗ. ವುಡನ್ ಬ್ರಿಡ್ಜ್. ಪ್ಲೀಸ್ ಗೋ ಹೆಡ್ ಮ್ಯಾಮ್. ಓಕೆ, ಆರಾಮ್ ಸೆ. ವುಡನ್ ಬ್ರಿಡ್ಜ್. ಓಕೆ, ಸೈಡ್ ಪ್ಲೀಸ್ ಮ್ಯಾಮ್. ಓಕೆ, ಸ್ಟ್ರೈಟ್. ಇದೆ ನೋಡಿ ವಾಟರ್ ಫಾಲ್ಸ್. ಫುಲ್ ಫ್ರೀಸ್ ಆಗಿಬಿಟ್ಟಿದೆ ವಾಟರ್ ಫಾಲ್ಸ್. ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜಸ್ಟ್ ವಿ2. ಇವತ್ತು ನಾವು ಹಿಂದೂ ದೇವರಲ್ಲಿ ಅತಿ ಬಲಶಾಲಿಯಾದ ದೇವರಾದ ಆಂಜನೇಯ ಅವರು ಹೇಗೆ ಬಲಶಾಲಿಯಾದರು ಅಂತ ನೋಡೋಕ್ಕೆ ಬಂದಿದ್ದೀವಿ. ಅವರ ತಾಯಿಯಾದ ಆಂಜನೇಯವರು ಇಲ್ಲಿ ಕುಂತು 7000 ವರ್ಷಗಳನ್ನು ಶಿವನಿಗೆ ತಪಸ್ಸು ಮಾಡಿ ನನಗೆ ಬಲಶಾಲಿಯಾದ ಪುತ್ರ ಬೇಕು ಅಂತ ಆಂಜನೇಯವರು ಇಲ್ಲಿ 7000 ವರ್ಷಗಳನ್ನು ಕುಳಿತು ನನಗೆ ಶಕ್ತಿಶಾಲಿ ಪುತ್ರ ಬೇಕು ಅಂತ ಶಿವನಿಗೆ ತಪಸ್ಸು ಮಾಡ್ತಾರೆ. ಅದೇ ಜಾಗವಿದು. ಇಲ್ಲಿ ದೇವರಿಗೆ 12 ತಿಂಗಳು ನೀರಿನ ಅಭಿಷೇಕವಾಗುತ್ತಿರುತ್ತೆ ಮತ್ತು ಸೆಪ್ಟೆಂಬರಿಂದ ಮಾರ್ಚ್ ತಿಂಗಳವರೆಗೆ ಇಲ್ಲಿ ಹಿಮಗಟ್ಟಿ ಲಿಂಗವು ಅಮರನಾಥದಲ್ಲಿರೋ ಲಿಂಗದ ಹಾಗೆ ಕಾಣಿಸುತ್ತೆ. ಅದಕ್ಕಾಗಿ ಇದನ್ನು ಮಿನಿ ಅಮರನಾಥ್ ಅಥವಾ ಕನ್ನಡ ಏನಂತಾರ
ಅದನ್ನು ಮಿನಿ ಅಮರನಾಥ್ ಸಹ ಅಂತಾರೆ. ಯಾರಿಗೆ ಅಮರನಾಥಿಗೆ ಹೋಗಿ ದರ್ಶನ ಮಾಡೋಕ್ಕಾಗೋದಿಲ್ಲ ಅವರು ಇಲ್ಲಿ ಬಂದು ದರ್ಶನ ಮಾಡಿದರೆ ಅಮರನಾಥಿಗೆ ಹೋಗಿ ದರ್ಶನ ಮಾಡಿ ನಮ್ಮ ಪಾಪಗಳನ್ನೆಲ್ಲ ಕಳೆದುಕೊಂಡ ಥರನೇ ಅನಿಸುತ್ತೆ. ಮತ್ತು ಇದು ಒಂದು ಪವಿತ್ರವಾದ ಸ್ಥಳ. ಇದು ಮನಾಲಿಯಿಂದ ಬಂದುಬಿಟ್ಟು 12 ಕಿಲೋಮೀಟರ್ ಸೋಲಾಂಗ್ ವ್ಯಾಲಿ ಹತ್ತಿರ ಇರುವ ಬರ್ಮಾ ಅಂತ ಒಂದು ಸಣ್ಣ ಹಳ್ಳಿಯಲ್ಲಿ ಬರುತ್ತೆ. ಇಲ್ಲಿ ಬರಬೇಕು ಅಂದರೆ 2 ಕಿಲೋಮೀಟರ್ ಟ್ರೆಕ್ ಮಾಡಿ ಬರಬೇಕು. ನಾವು ATV ರೈಡಲ್ಲಿ ಬಂದಿದ್ದೀವಿ. ಮತ್ತು ಇಲ್ಲಿಂದ ನಾವು ಇಷ್ಟು ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀವಿ. ಮೇಲೆ ಹೋದ್ಮೇಲೆ ನೋಡೋಣ ಹೇಗಿರುತ್ತೆ ನೋಡಿ. ಇಲ್ಲಿ ಸೈಡ್ಗೆ ಇಲ್ಲೆಲ್ಲ ಹಿಮಾಗತ್ತಿದೆ, ಅಲ್ಲಿ ನೋಡ್ಬೋದು. ಅಲ್ಲಿಂದ ನೀರು ಬೀಳ್ತವೆ. ಸಣ್ಣ ಶಾಪ್ಗಳನ್ನ ಸಹ ಇಟ್ಕೊಂಡಿದ್ದಾರೆ. ಅಲ್ಲಿ ಬಿಸಿ ಕಾಯಿಸ್ಕೊತಿದ್ದಾರೆ, ತುಂಬ ಚಳಿ ಅಂತ. ಈಗ ಸದ್ಯ ಇಲ್ಲಿ -7 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ, ತುಂಬ ಚಳಿ. ಪೂರ್ತಿ ಫ್ರೀಸ್ ಆಗಿಬಿಟ್ಟಿದೆಲ್ಲ. ಶೂಸ್ ಇಲ್ಲೇ ಬಿಡ್ಬೇಕಾಗುತ್ತೆ. ಹಂಗಂದ್ರೆ ಶೂಸ್ ಇಲ್ಲಿ ಬಿಟ್ಟು ನಡ್ಕೊಂಡು ಹೋಗ್ಬೇಕು. ಸೊ ಇಲ್ಲೇ ಬಿಟ್ಟಿದ್ದೀವಿ. ಇಲ್ಲಿ ಆಂಜನೇಯಂದು ದೇವಸ್ಥಾನ ಇದೆ. ಆಂಜನೇಯ ಇದ್ದಾನೆ. ಸಂತ ಶಿರೋಮಣಿ ಶ್ರೀ ಶ್ರೀ ಸರಿ, ಇಲ್ಲೊಂದು ದೇವಸ್ಥಾನ ಇದೆ ಆಂಜನೇಯದಲ್ಲ ಇದು. ಇವರಿಗೆ ಶಿವನ ವಾಹನ ನಂದಿ ವಿಗ್ರಹ ಇದೆ ಇಲ್ಲಿ. ಪ್ಲೀಸ್ ಶೂಸ್ ಇಲ್ಲೇ ಬಿಡಬೇಕಾಗುತ್ತೆ. ಸೊ ಕ್ಲಿಯರಾಗಿ ಬರ್ತಿದ್ದಾರೆ ಇಲ್ಲಿ. ಸೊ ಸ್ಟೆಪ್ಸ್ ಹತ್ತೆ. ಮನಾಲಿಯ ಸೋಲಾಂಗ್ ಕಣಿವೆಯಲ್ಲಿರುವ ಅಂಜನಿ ಮಹಾದೇವ ದೇವಸ್ಥಾನವು ಹನುಮಂತನ ತಾಯಿ ಅಂಜನಾದೇವಿಯ ಶಿವನಿಗಾಗಿ ತಪಸ್ಸು ಮಾಡಿದ ಪವಿತ್ರ ಸ್ಥಳ ಇದಾಗಿದೆ. ತ್ರೇತಾಯುಗದಲ್ಲಿ ಅಂಜನಿ ಮಾತಾ ಇಲ್ಲಿ ಧ್ಯಾನ ಮಾಡಿದ್ದರಿಂದ ಈ ಹೆಸರು ಬಂದಿದೆ. ಸೊ ಇಲ್ಲಿ ಚಳಿಗಾಲದಲ್ಲಿ ನೈಸರ್ಗಿಕ ಜಲಪಾತವು ಹೆಪ್ಪುಗಟ್ಟಿ ಸುಮಾರು ಒಂದು 30 ಮೀಟರ್ ಎತ್ತರದ ಮಂಜುಗಡ್ಡೆಯ ಶಿವಲಿಂಗವಾಗಿ ಇಲ್ಲಿ ರೂಪುಗೊಳ್ಳುತ್ತದೆ. ಸೊ ಇದರ ಹಿನ್ನೆಲೆ ಏನಂದರೆ, ಪೌರಾಣಿಕ ನಂಬಿಕೆಗಳ ಪ್ರಕಾರ ಋಷಿಗಳ ಸಲಹೆ ಮೇರೆಗೆ ಹನುಮಂತನ ತಾಯಿ ಅಂಜನಿಯು ಶಿವನನ್ನು ಮೆಚ್ಚಿಸಲು ಈ ಸ್ಥಳದಲ್ಲಿ ಕಠಿಣ ತಪಸ್ಸು ಮಾಡ್ತಾರೆ. ಸೊ ಅಂಜನಿ ತಪಸ್ಸಿಗೆ ಪ್ರಸನ್ನನಾದ ಶಿವನು ಇಲ್ಲಿ ದರ್ಶನ ನೀಡ್ತಾರೆ ಅಂಜನಿ ದೇವಿಗೆ. ಸೊ ಅಂದಿನಿಂದ ಈ ಸ್ಥಳವು ಭಕ್ತರಿಗೆ ಪವಿತ್ರ ಒಂದು ತಾಣವಾಗುತ್ತೆ. ಈ ದೇವಾಲಯದಲ್ಲಿರುವ ಶಿವಲಿಂಗವು ಮಾನವ ನಿರ್ಮಿತವಾಗಿದ್ದಲ್ಲ, ಬದಲಿಗೆ ಒಂದು ಮೇಲೆ ಜಲಪಾತವನ್ನು ನೀರು ಬೀಳ್ತಾ ಇದೆಯಲ್ಲ, ನೇರವಾಗಿ ಕಲ್ಲಿನ ಮೇಲೆ ಬಿದ್ದು ಚಳಿಗಾಲದಲ್ಲಿ ಮಂಜುಗಡ್ಡೆಯಾಗಿ ರೂಪುಗೊಳ್ಳುತ್ತದೆ. ಈ ಜಲಪಾತ ಏನು ಹೆಪ್ಪುಗಟ್ಟಿದೆಯಲ್ಲ, ಸೊ ಈ ನೀರು ಕೆಳಗಡೆ ಬಿದ್ದು ಅದು ಲಿಂಗ ರೂಪವನ್ನು ತಳೆದಿದೆ, ಲಿಂಗ ರೂಪವಾಗಿ ಮಾರ್ಪಡುವಂತಿದೆ. ಸೊ ಇದು ಮನಾಲಿಯಿಂದ ಸುಮಾರು 2 ಕಿಲೋಮೀಟರ್ ಟ್ರೆಕ್ ಆಗುತ್ತೆ. ಆ್ಯಂಡ್ ನೋಡಿ, ಇದೆಲ್ಲ ವರ್ಷ ಪೂರ್ತಿ ನೀರು ಅದರ ಮೇಲೇ ಬೀಳ್ತಿರುತ್ತೆ. ಡೈಲಿ ಅದಕ್ಕೆ ನೀರಿನ ಅಭಿಷೇಕ ಆಗ್ತಾನೆ ಇರುತ್ತೆ. ಶಿವನ ಕುರಿತು ಹರಕೆಯನ್ನು ಹೊತ್ತ ಭಕ್ತರು ಇಲ್ಲಿನ ಮಂಜುಗಡ್ಡೆಯಿಂದ ತುಂಬಿದ ಹಾದಿಯಲ್ಲಿ ಬರಿಗಾಲಿನಲ್ಲಿ ನಡೆಯುವ ಮೂಲಕ ಅಂಜನಿ ಮಹಾದೇವನ ದರ್ಶನ ಮಾಡ್ತಾರೆ. ಇಲ್ಲಿನ ಹಿಮವು ಭಕ್ತರಿಗೆ ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಇಲ್ಲಿವರೆಗೆ ಮಾಡಿಲ್ಲ ಎಂದು ಇಲ್ಲಿನ ಸ್ಥಳೀಯ ಜನರ ಒಂದು ನಂಬಿಕೆ ಆಗಿದೆ. ದೇವಾಲಯದ ಸುತ್ತಲೂ ಪ್ರಾಕೃತಿಕ ಸೌಂದರ್ಯ ತುಂಬಿದ್ದು, ಈ ಸ್ಥಳದಲ್ಲಿ ಶಿವಲಿಂಗಕ್ಕೆ ಪ್ರಕೃತಿಯೇ ಜಲಾಭಿಷೇಕ ಮಾಡುತ್ತದೆ. ಆದ್ದರಿಂದ ಈ ಸ್ಥಳವನ್ನು ಹಿಮಾಚಲ್ ಪ್ರದೇಶ ಅಮರನಾಥ ಎಂದು ಸಹ ಕರೆಯುತ್ತಾರೆ. ಸೊ ಅಲ್ಲಿ ಎದುರುಗಡೆ ನೋಡಿ ನಂದಿ ವಿಗ್ರಹ ಇದು ಕಂಪ್ಲೀಟ್ ಮಂಜುಗಡ್ಡೆ ಆಗಿದೆ. ಸೊ ಅಲ್ಲಲ್ಲಿ ಭಕ್ತಾದಿಗಳು ದುಡ್ಡನ್ನು ಹಾಕಿದ್ದಾರೆ, 2 ರೂಪಾಯಿ ಕಾಯಿನ್ಗಳು, ನೋಟ್ಗಳು ಹಾಕಿದ್ದಾರೆ. ಇಲ್ಲಿಂದ ಹರಿದು ಬರ್ತಿರುತ್ತಲ್ಲ, ಅಲ್ಲಿಂದ ಹರಿದು ಬರೋ ನೀರು ಇಲ್ಲಿ ಮೂಲಕ ಹೋಗಿ ಇಲ್ಲೆಲ್ಲ ನೋಡಿ ಫ್ರೀಸ್ ಆಗಿದೆ. ಆ್ಯಕ್ಚುಲಿ ಇದು ವಾಟರ್ ಫಾಲ್ಸು ಎಲ್ಲ ಫ್ರೀಸ್ ಆಗಿಬಿಟ್ಟು ಹಿಮದ ಗಡ್ಡೆ ಆಗಿಬಿಟ್ಟಿದೆ, ಪೂರ್ತಿ ಹಿಮ ಆಗಿಬಿಟ್ಟಿದೆ ನೋಡಿ. ಹಿಂಗೆ ಹೋಗಿ ಹಿಂಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಇದು ಸೋಲಾಂಗ್ ವ್ಯಾಲಿಯಲ್ಲಿ ಬರುವಂಥ ಒಂದು ವಾಟರ್ ಫಾಲ್ಸ್ ಆಗಿದೆ. ಅದು ನೀರೆಲ್ಲ ಶಿವನ ಮೇಲೇ ಬಿದ್ದು ಹಿಮದಿಂದ ಆವೃತ ಹೋಗಿದೆ. ಸೊ ಇಲ್ಲಿ ನಮ್ಮ ಆಂಜನೇಯಂದು ಧ್ವಜ ಇದೆ. ನೋಡ್ಕೊಂಡು ಬಂದ್ವಿ. ಕೆಳಗಡೆ ಇಲ್ಲೇ ಬೆಂಕಿ ಹಾಕಿದ್ದಾರೆ. ಸೊ ಸ್ವಲ್ಪ ಬೆಂಕಿ ಕಾಯ್ತಾ ಇದ್ವಿ.
ಬರ್ತಾ ಇಲ್ಲ ಏನು ಹಾಕೋ ಶೂಸ್ ಹಾಕೋ ಇಲ್ಲಿ. ಸೊ ಫೈನಲಿ ನಾವು ಇವಾಗ ದರ್ಶನ ಮಾಡಿದ್ದೀವಿ. ಇವಾಗ ಕೆಳಗಡೆ ಹೋಗ್ತಿದ್ದೀವಿ. ATV ರೈಡ್ ಪರ್ಸನ್ ನಮಗೆ ವೇಟ್ ಮಾಡ್ತಾಯಿದ್ದಾರೆ. ಸೊ ಅಲ್ಲಿಂದ ನಾವು ಎಲ್ಲಿ ATV ರೈಡ್ನ ಹೈರ್ ಮಾಡಿದ್ವಲ್ಲ, ಸೊ ಅದೇ ಜಾಗಕ್ಕೆ ಮತ್ತೆ ಬಿಡ್ತಾರೆ. ಇವಾಗ ಮತ್ತೆ ಅಲ್ಲಿಗೆ ಹೋಗಿ ಅಲ್ಲಿಂದ ವಾಪಸ್ ನಮಗೆ ಕ್ಯಾಬ್ ಮೂಲಕ ಮನಾಲಿಗೆ ಹೋಗ್ತೀವಿ. ಓಹ್, ಇಲ್ಲಿದೆ ನಮ್ಮದು ಗಾಡಿ. ನಮ್ಮ ಪರ್ಸನ್ನ ಹುಡುಕ್ಬೇಕು ಇವಾಗ ಎಲ್ಲಿದ್ದಾರೆ. ಓಕೆ ಬಾಯ್. ಫೋಟೋಸ್ ಹಾಂ. ನಮಗೆ ಎಲ್ಲಿ ಡ್ರಾಪಿಂಗ್ ಪಿಕಪ್ ಪಾಯಿಂಟ್ ಎಲ್ಲಿ ಮಾಡಿದ್ರು ಅಲ್ಲೇ ಹೋಗ್ತಾ ಇದೀವಿ. ಸೊ ಇಲ್ಲಿಂದ ನಾವು ರಿಟರ್ನ್ ಆಗ್ತಾ ಇದ್ದೀವಿ. ಮತ್ತು ನೀವು ಬರೋರು ನನ್ನ ಪ್ರಕಾರ ATV ರೈಡ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ. ನಮ್ಮ ಅನುಭವದಲ್ಲಿ ಚೆನ್ನಾಗಿತ್ತು ATV ರೈಡು. ಸೊ ವಾಕ್ ಮಾಡಿ ಬರೋರು ಸಹ ಬರ್ಬೋದು, ಕುದುರೆ ಮೇಲೆ ಸಹ ಬರ್ಬೋದು. ಸೊ ತುಂಬ ಜನ ಕುದುರೆ ಮೇಲೆ ಬರ್ತಾಯಿದ್ರು ಆ್ಯಂಡ್ ವಾಕ್ ಮಾಡ್ಕೊಂಡು ಸಹ ಬರ್ತಾಯಿದ್ರು. ಸೊ ನಮ್ಗೆ ಟೈಮ್ ಇರಲಿಲ್ಲ ಅಂತ ATV ರೈಡ್ ಬುಕ್ ಮಾಡಿದ್ವಿ, ಮತ್ತು ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ಸೊ ನಾವು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.